ಪೋರ್ಟ್ ಬ್ಲೇರ್ ಈಗ ವಿಜಯಪುರಂ. ಪೋರ್ಟ್ ಬ್ಲೇರ್ನ ಅಸಲಿ ಸತ್ಯವೇನು? ಹೌದು ಸ್ನೇಹಿತರೆ, ಹಿಮಯುಗದಿಂದ ಜನ ಇಲ್ಲಿ ವಾಸ ಮಾಡ್ತಿದ್ರು ಅಂತ ಕೆಲ ಪುರಾವೆಗಳು ಹೇಳುತ್ತೆ. ಪುಣೆಯ ಪುರಾತತ್ವ ಶಾಸ್ತ್ರಜ್ಞರು ಚೋಲ್ಡರ್ ಎಂಬ ಸ್ಥಳದಲ್ಲಿ ಪುರಾತನ ಅಡುಗೆ ಮನೆಯನ್ನು ಕಂಡುಹಿಡಿದಿದ್ದಾರೆ. ಈ ಅಡುಗೆ ಮನೆ ಬರೋಬ್ಬರಿ 2000 ವರ್ಷಗಳ ಹಿಂದಿನದು ಅಂತ ಇಲ್ಲಿನ ಕಾರ್ಬನ್ ಡೇಟಾ ವಿಧಿವಿಜ್ಞಾನ ತಜ್ಞರು ದೃಢಪಡಿಸಿದ್ದಾರೆ. ಇಲ್ಲಿ 11ನೇ ಶತಮಾನದಲ್ಲಿ ಚೋಳರು ವಶಪಡಿಸಿಕೊಂಡು ತಮ್ಮ ಆಳ್ವಿಕೆ ನಡೆಸುತ್ತಿತ್ತು ಅಂತ ಕೆಲ ಶಾಸನಗಳಲ್ಲಿ ಉಲ್ಲೇಖವಿದೆ. 1ನೇ ರಾಜೇಂದ್ರ ಚೋಳ ಇಲ್ಲಿ ತನ್ನದೇ ಆದ ಸೇನೆಯನ್ನು ಹೊಂದಿ ಆಡಳಿತ ನಡೆಸುತ್ತಿದ್ದ ಎಂದು ಹೇಳಲಾಗುತ್ತೆ. ಸ್ನೇಹಿತರೆ, ಅಖಂಡ ಭಾರತ ಇತಿಹಾಸದಲ್ಲಿ ಚೋಳರ ಪಾತ್ರ ಬಹುಮುಖ್ಯವಾಗಿದೆ. ಲಂಕಾ, ಮಾಲ್ಡೀವ್ಸ್, ಮಲೇಷ್ಯಾ ಇನ್ನಿತರ ಕಡೆಗಳಲ್ಲಿ ಭಾರತದ ಆಚಾರ ವಿಚಾರ ಸಂಸ್ಕೃತಿ ಹರಡಿದೆ ಅಂತಂದ್ರೆ ಅದು ಚೋಳರ ಕೊಡುಗೆ ಅಪಾರ ಸ್ನೇಹಿತರೆ. ಮೌರ್ಯರ ಬಳಿಕ ಚೋಳರು ಅತ್ಯದ್ಭುತ ಆಳ್ವಿಕೆಯನ್ನು ಭಾರತವಲ್ಲದೆ ಈ ಪೋರ್ಟ್ ಬ್ಲೇರ್ ಸ್ಥಳದಲ್ಲಿ ಮಾಡ್ತಾರೆ. ಹಾಗಾದ್ರೆ ಈ ಪೋರ್ಟ್ ಬ್ಲೇರ್ ಎಲ್ಲಿದೆ, ಯಾಕೆ ಈಗ ವಿಜಯಪುರಂ ಆಗಿದೆ, ತಿಳಿಯೋಣ ಸ್ನೇಹಿತರೆ. ಭಾರತದ ತಮಿಳುನಾಡಿನಿಂದ ಈ ಪೋರ್ಟ್ ಬ್ಲೇರ್ಗೆ ಇರುವ ದೂರ 1500 ಕಿಲೋಮೀಟರ್ ಸ್ನೇಹಿತರೆ. ಮಧ್ಯದಲ್ಲಿ ನೆಲ ಕೂಡ ಇಲ್ಲ, ಬರೀ ಸಮುದ್ರದಿಂದ ಕೂಡಿದೆ. ಇಷ್ಟು ದೂರ ಇರುವ ದ್ವೀಪದ ಅವಶ್ಯಕತೆ ಆದರೂ ಇದೆಯಾ? ಈ ಪೋರ್ಟ್ ಬ್ಲೇರ್ ಇಂಡೋನೇಷ್ಯಾದಿಂದ ಕೇವಲ 150 ಕಿಲೋಮೀಟರ್ ದೂರ ಇದ್ರೂ ಈ ಪೋರ್ಟ್ ಬ್ಲೇರ್ ಭಾರತಕ್ಕೆ ಯಾಕೆ ಬೇಕು ಎಂಬ ಪ್ರಶ್ನೆಗೆ ಉತ್ತರ ಇಲ್ಲಿದೆ ಸ್ನೇಹಿತರೆ. ಹೌದು ವೀಕ್ಷಕರೇ, ಭಾರತಕ್ಕೆ ಈ ಪೋರ್ಟ್ ಬ್ಲೇರ್ ಅವಶ್ಯಕತೆ ಇದೆ. ಇಲ್ಲಿ ನೌಕಾನೆಲೆ ಸ್ಥಾಪಿಸಿದರೆ ಆಗ್ನೇಯ ಏಷ್ಯಾದ ಮೇಲೆ ಹದ್ದಿನ ಕಣ್ಣಿಡಬಹುದು ಎಂಬುದು ಅಂದಿನ 1050ರಲ್ಲಿ ಅರಸ ರಾಜೇಂದ್ರರು ಬಹುದೊಡ್ಡ ಸೈನ್ಯವನ್ನು ಕಟ್ಟಿ ಇಲ್ಲಿ ಕಾವಲನ್ನು ಕಾಯಿಸ್ತಾರೆ. ಆದ ನಂತರ ಚೋಳರ ದ್ವೀಪಕ್ಕೆ ಬ್ರಿಟಿಷರ ಆಗಮನ ಆಗುತ್ತೆ ಸ್ನೇಹಿತರೆ. ಆಗ ಪೋರ್ಟ್ ಬ್ಲೇರ್ ಅಂತ ಹೆಸರಿಡಲಾಗುತ್ತೆ. ಏನಿ ಪೋರ್ಟ್ ಬ್ಲೇರ್? ಬ್ಲೇರ್ ಅಂದ್ರೆ ಬಂದರು ಅಂತ ನಿಮಗೆಲ್ಲ ಗೊತ್ತು ಸ್ನೇಹಿತರೆ. ಬ್ರಿಟಿಷರ ಅಧಿಕಾರಿ ಕ್ಯಾಪ್ಟನ್ ಆರ್ಕಿಬಾರ್ ಬ್ಲೇರ್ ಇವರು ಹೆಸರನ್ನೇ ಪೋರ್ಟ್ ಬ್ಲೇರ್ ಅಂತ ಹೇಳಲಾಗಿದೆ. ಇವರು ಈಸ್ಟ್ ಇಂಡಿಯಾ ನೌಕಾಪಡೆಯಲ್ಲಿ ಇದ್ದವರು. 1771ರಲ್ಲಿ ಲೆಫ್ಟಿನೆಂಟ್ ಆಗಿದ್ರು. ಬ್ರಿಟಿಷರಿಗೆ ಸಿಗದ ಭೂಭಾಗ ಹುಡುಕಿ ತನ್ನ ಧ್ವಜ ಮತ್ತು ಪಾರುಪತ್ಯ ಸಾಧಿಸುವುದು ಇವನ ಗುರಿಯಾಗಿತ್ತು ಸ್ನೇಹಿತರೆ. ಬ್ಲೇರ್ ಅವರು ಮಾಡುವ ಕೆಲಸ ಬ್ರಿಟಿಷರಿಗೆ ಸಹಾಯವಾಗುತ್ತಾ ಹೋಗುತ್ತೆ ಸ್ನೇಹಿತರೆ. 1858ರಲ್ಲಿ ಬ್ರಿಟಿಷರು ಈ ಜಾಗದಲ್ಲಿ ಜೈಲು ಸ್ಥಾಪಿಸೋಕೆ ಮುಂದಾಗ್ತಾರೆ. ಇಲ್ಲಿ ಜೈಲು ಮಾಡಿದರೆ ಈ ಭೂಭಾಗ ದಾಟಿಕೊಂಡು ಸಮುದ್ರ 106 ಕಿಲೋಮೀಟರ್ ಸಮುದ್ರ ದಾಟಿ ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅಂತ ಬ್ರಿಟಿಷರಿಗೆ ತಿಳಿಯುತ್ತೆ. ಬ್ರಿಟಿಷರು ಇಲ್ಲಿ ದೊಡ್ಡ ಜೈಲನ್ನು ಕಟ್ತಾರೆ. ಸ್ವತಂತ್ರ ಸಂಗ್ರಾಮದಲ್ಲಿ ಅನೇಕ ಮಹಾನ್ ಹೋರಾಟಗಾರರನ್ನು ಇಲ್ಲಿ ತಂದು ಕಾಲಾಪಾನಿ, ಕಪ್ಪು ನೀರಿನ ಶಿಕ್ಷೆ ವಿಧಿಸಲಾಗುತ್ತೆ ಸ್ನೇಹಿತರೆ. ಪೋರ್ಟ್ ಬ್ಲೇರ್ ಜೈಲಿನಲ್ಲಿ ಬಂಧಿಸಿದ ಮಹಾನ್ ಹೋರಾಟಗಾರರೆಂದರೆ ವಿನಾಯಕ ದಾಮೋದರ್ ಸಾವರ್ಕರ್, ಬರೀಂದ್ರ ಕುಮಾರ್ ಘೋಷ್, ಸರ್ದಾರ್ ಸಿಂಗ್, ದಿವಾನ್ ಸಿಂಗ್, ಯೋಗೇಂದ್ರ ಶುಕ್ಲಾ, ಬಟುಕೇಶ್ವರ್ ದತ್, ಶಾದನ್ ಚಂದ್ರ ಚಟರ್ಜಿ, ಸೋಹನ್ ಸಿಂಗ್, ಹರೇ ಕೃಷ್ಣ ಕೋನರ್, ಶಿವವರ್ಮ, ಅಲ್ಲಂ ಫಸಿಲ್ ಇ ಹಕ್, ಸುಧನ್ಶು ದಾಸ್ ಗುಪ್ತಾ. 1943 ಈ ಪೋರ್ಟ್ ಬ್ಲೇರ್ ಅನ್ನು 2ನೇ ಯುದ್ಧದ ಸಂದರ್ಭದಲ್ಲಿ ಜಪಾನ್ ಬ್ರಿಟಿಷರಿಂದ ವಶಪಡಿಸಿಕೊಳ್ಳುತ್ತೆ. ತದನಂತರದಲ್ಲಿ ಆಜಾದ್ ಹಿಂದ್ ಫೌಜ್ ಸಂಸ್ಥಾಪಕ ಸುಭಾಷ್ ಚಂದ್ರ ಬೋಸರಿಗೆ ಇದನ್ನು ಹಸ್ತಾಂತರಿಸುತ್ತೆ. 1943ರಿಂದ 44ರ ಅವಧಿ ಈ ದ್ವೀಪ ಸುಭಾಷ್ ಚಂದ್ರ ಬೋಸರ ಆಡಳಿತದಲ್ಲಿರುತ್ತೆ. 1945 ಮತ್ತೆ ಪೋರ್ಟ್ ಬ್ಲೇರ್ ಬ್ರಿಟಿಷರ ವಶವಾಗುತ್ತೆ ಸ್ನೇಹಿತರೆ. ಸ್ವಾತಂತ್ರ್ಯದ ನಂತರ ಮತ್ತೆ ಭಾರತಕ್ಕೆ ಪೋರ್ಟ್ ಬ್ಲೇರ್ ದಕ್ಕುತ್ತದೆ. 1950 ಸ್ವತಂತ್ರ ಭಾರತದ ದೇಶಕ್ಕಾಗಿ ಪೋರ್ಟ್ ಬ್ಲೇರ್ ರಚನೆಯಾಗುತ್ತೆ ಸ್ನೇಹಿತರೆ. ಬಂಗಾಳ ಕೊಲ್ಲಿ ಸದೆ ಬಡಿಯೋಕೆ ಆಗಿರಬಹುದು ಅಥವಾ ಸುಭಾಷ್ ಚಂದ್ರ ಬೋಸ್ರವರು ಈ ಪೋರ್ಟ್ ಬ್ಲೇರ್ನಲ್ಲಿ ಸ್ವತಂತ್ರ ಧ್ವಜದ ಸವಿ ನೆನಪಿಗಾಗಿ ಇರಬಹುದು ಸ್ನೇಹಿತರೆ. ಈ ಪೋರ್ಟ್ ಬ್ಲೇರ್ ಹೆಸರು ತೆಗೆದು ಶ್ರೀ ವಿಜಯಪುರಂ ಎಂದು ಮರುನಾಮಕರಣವಾಗಿರುವುದು ನಿಜಕ್ಕೂ ಸಂತಸದ ಸಂಗತಿ ಸ್ನೇಹಿತರೆ. ಅದೇನೇ ಇರಲಿ ಸ್ನೇಹಿತರೆ, ಭಾರತದ ನಿರಂತರ ಶ್ರಮದಿಂದ ವಿಜಯಪುರಂ ನಮ್ಮ ಭಾರತದ ವಿಜಯ ಪತಾಕೆಯ ಸಂಕೇತವಾಗಿದೆ ಸ್ನೇಹಿತರೆ. ಇಂತಹ ಸ್ವಾರಸ್ಯಕರ ಸುದ್ದಿಗಳಿಗಾಗಿ ನಿಮಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಸಲಹೆ ಸೂಚನೆಗಳಿದ್ದರೆ ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು.